ಬರ್ತಾ ಇದೆ. ಇದೇ ರೇಟೇ ಬಿಟ್ಕೊಟ್ರೆ ಸಾಕು. ನಮಗೆ ಕಮ್ಮಿ ಮಾಡೋದು ಬೇಡ ಸರ್. ಇವರು ಕಮ್ಮಿ ಮಾಡೋದು ಇಲ್ಲ ಬಿಡ್ರಿ, ಇವರು ಕಮ್ಮಿ ಮಾಡೋದು ಬೇಡ ನಮಗೆ. ಇದೇ ಈಗ ಜನಗಳು ಓಡಾಡ್ತೀಯಾರಲ್ಲ, ಈ ರೇಟ್ ಬಿಟ್ಕೊಟ್ರೆ ಸಾಕು ಸರ್, ನಮಗೆ ಇನ್ನೇನು ಬೇಡ. ಬಿಜೆಪಿ ಅವರು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಪಾಪರ್ ಆಗಿದೆ ಸರ್. ಬಿಜೆಪಿ ಕಾಂಗ್ರೆಸ್ JDS ಒಂದೇ ನಾಣ್ಯದ ಮೂರು ಮುಖಗಳಿದ್ದಂಗೆ ಸರ್. ಇವಾಗ ಇವ್ರಗಳ ಮಧ್ಯೆ ಪೈಕೋಟಿ ಬರಬೇಕು ಅಂತಂದರೆ ಹೊಸ ಪಕ್ಷಗಳನ್ನ ನಾವು ಇದು ಮಾಡಬೇಕು. ಹೊಸ ಪಕ್ಷ ಅಂದರೆ ನಮ್ಮ ರೈತರು ಎಲ್ಲಿಂದ ಬರ್ತಾರೆ ಸರ್? ರೈತರು ಒಂದು ಒಳ್ಳೆ ಒಪಿನಿಯನ್ ಇಟ್ಕೊಂಡು ಒಳ್ಳೇದೇ ತೊಗೊಂಬರ್ಲಿ ಬಿಡ್ರಿ. ಜನಗಳು ಅವಾಗ ನೀವು ಕಾಂಗ್ರೆಸ್ ಅಂದರೆ ನಾವು JDS, ಅವರು BJP ಬೇಡವೇ ಬೇಡ. ಎಲ್ಲ ಮಾನವತಾವಾದಿ ಒಂದೇ ಪಕ್ಷ. ಯಾವತ್ತೂ ಒಂದು ಹೋರಾಟ ಇಲ್ಲ ಅಂತಂದರೆ ಯಾರು ಏನು ಮಾಡೋಕ್ಕಾಗಲ್ಲ ಸರ್. ಅಂಬೇಡ್ಕರ್ ಒಂದೇ ಮಾತು ಹೇಳಿರೋದು, ಹೋರಾಟ ಮಾಡಿದವನು ಯಾವತ್ತೂ ಏನು ಮಾಡಲಿಲ್ಲ ಅಂತಂದರೆ ಹೋರಾಟ ಮಾಡಬೇಕು. ಹೋರಾಟದಿಂದ ಮಾತ್ರ ನಾವು ಜಯ ಸಾಧಿಸೋಕ್ಕೆ ಸಾಧ್ಯ, ಎಲ್ಲನೂ ಸಾಧ್ಯ. ಈಗ ಮೆಟ್ರೋ ದರ ಏರಿಕೆ ಬಗ್ಗೆ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಮಾಡಬೇಕು ಸರ್, ಖಂಡಿತ ಮಾಡಬೇಕು. ಈ ಯುವಕರು ಯಾರಿಂದನೂ ಸ್ಟಾರ್ಟ್ ಆಗಲ್ಲ ಸರ್, ನಮ್ಮಿಂದ. ನಾವಿವಾಗ ದಿನ ಬೆಳಗಾಯಿತು ಅಂತ ಅಂದರೆ ಫೇಸ್ಬುಕ್ಕಲ್ಲಿ ಪ್ರತಿಯೊಂದು ಯಾವುದೋ ರೀಲ್ಸ್ಗಳು ಹಂಗಂತೆ ಹಿಂಗಂತೆ. ರೈತ ಅನ್ನೋದು ಪ್ರತಿಯೊಂದು ಜಿಲ್ಲೆಯಲ್ಲೂ ಇದ್ದಾನೆ. ನಾನು ಒಬ್ಬ ರೈತನ ಮಗ ಸರ್. ನಾವು ದುಡಿದ್ರೆ ಇಲ್ಲಿ ಎಲ್ಲ ಕಡೆ ಅನ್ನ ಬಟ್ಟೆ ಎಲ್ಲ ಕಾನ ಬೂವ ಎಲ್ಲ ಬರುತ್ತೆ. ನಾವೇ ಅಲ್ಲಿ ಹೊಲದಲ್ಲಿ ಉಳುಮೆ ಮಾಡಲಿಲ್ಲ ಅಂತ ಅಂದರೆ ಇಲ್ಲಿ ಯಾವ ಕಾನ ಬರಲ್ಲ, ಏನು ಬರಲ್ಲ. ITBTಯಿಂದ ಅಲ್ಲ, ಒಬ್ಬ ರೈತ ದುಡಿಮೆ ಮಾಡಬೇಕು, ಅನ್ನ ಹಾಕಬೇಕು. ಸೊ ಈಗ ಮತ್ತೊಂದು ವಿಚಾರ, RCB ನಿನ್ನೆ ಕಪ್ ಗೆದ್ದಿದೆ. ಖಂಡಿತವಾಗ್ಲೂ ಸರ್. ನಮಗೆ ಅದು ಹೆಂಗೆ ಅಂತಂದರೆ, ಈಗ ನಮಗೆ ವಿರಾಟ್ ಕೊಹ್ಲಿಗೆ ಒಂದು ನ್ಯಾಯ ಸಿಕ್ಕಿದೆ. ಅದು ಹೆಣ್ಮಕ್ಳುಗಳು ಒಂಥರ ಹೆಣ್ಣು ಒಲಿದರೆ ಮಾರಿ ನಾರಿ ಮುನಿದರೆ ಮಾರಿ ಅಂತಾರಲ್ಲ, ಆ ಥರ. ಯಾವತ್ತು ಭದ್ರಕಾಳಿ ಅಂತ ಆಗೋದು ನ್ಯಾಯ ಅಂತ ಅಂದ್ಬಿಟ್ಟು ಸೋಲು ಸತತ ಸೋಲಿದ್ದಾಗ ಒಂದು ಇದರಲ್ಲಿ ನಾರಿ ಅನ್ನೋಳು ಜನ್ಮ ಎತ್ತಿ ಬರ್ತಾಳೆ, ಉಗ್ರ ರೂಪಕ್ಕೆ ಬರ್ತಾಳೆ. ಅದು ನಿನ್ನೆ ನಮ್ಮ RCB ಟೀಮಲ್ಲಿ ಕಂಡಿದೆ. ನಮಗೆ ತುಂಬ ಸಂತೋಷ ಇದೆ. ನಮ್ಮ ನಾರಿಯರು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಖುಷಿ ಇದೆ ಸರ್, ಹೆಮ್ಮೆ ಇದೆ ನಮ್ಮ ವುಮೆನ್ಸ್ ಅಂತ ಅಂದ್ಬಿಟ್ಟು. ಎರಡನೇ ಸಾರಿ ಒಂದಲ್ಲ ಎರಡಲ್ಲ, ಆಲ್ರೆಡಿ ಒಂದಾಗಿದೆ. ಖಂಡಿತ ಸರ್. ನೋಡಿ ಸರ್, ನಾವು ಯಾವುದೇ ರೀತಿ ಲೋಕಲ್ ಆಟ ಆಡಲ್ಲ, ನಿಯತ್ತಿಂದ ಗಂಡಸ್ತನದ ಆಟ ಆಡ್ತಾರೆ ಗಂಡಸರು. ಇವರು ಅಷ್ಟೇ, ಹೆಣ್ಮಕ್ಳುಗಳು ತುಂಬ ಚೆನ್ನಾಗಿ ಆಡಿದ್ದಾರೆ. ಯಾವತ್ತು ಬೆಂಗಳೂರು ಇಡೀ ರಾಜ್ಯದ ಜನ ಬೆಂಗಳೂರು ಅಂತಾರೆ. ಇನ್ನು ಅಂಕಲ್ ಮಕ್ಳುಗಳು ಇದ್ದಾರಲ್ವಾ, ಅವರು CSK, ಈ ಡೆಲ್ಲಿ ಅದು ಇದು ಅಂತಾರೆ. ಯಾವತ್ತು ನಮ್ಮನೆ ಅಪ್ಪನ್ನ ನಮ್ಮ ಅಪ್ಪ ಅನ್ಬೇಕೇ ವಿನಃ ಪಕ್ಕದ ಮನೆ ಅಪ್ಪನ್ನ ನಮ್ಮ ಅಪ್ಪ ಅನ್ಬಾರ್ದು, ಅವನು ಅಂಕಲು ಅಂತಾನೆ ಅನ್ಬೇಕು. RCB ಯಾವತ್ತಿದ್ರು ಕಿಂಗೆ ಸರ್. ಅದು ಯಾವತ್ತು RCB ಕಿಂಗೆ. ಯಾವತ್ತು ಅದು RCBನ ಡೌನ್ ಮಾಡಕ್ಕೆ ಯಾವನ ಕೈಯಲ್ಲೂ ಸಾಧ್ಯ ಇಲ್ಲ. ಅದು ಎಷ್ಟು ಖುಷಿ ಆಗ್ತದೆ, ತುಂಬ ಸಂತೋಷ ಇದೆ ಸರ್. ಅದು RCB ಅಂತ ಅಂದರೆ ಏನೋ ಒಂಥರ ನಮ್ಮ ನೆಲ, ನಮ್ಮ ಆರ್ಮಿ, ನಮ್ಮ RCB. ಯಾವತ್ತೂ ನಾವು ಗೆಲ್ತೀವಿ. ನಮ್ಮ ಸೋಲಿ ಗೆಲ್ಲಿ ಸರ್, ಗೆದ್ದೆ ತಿಂದು ಬಾಲ ಹಿಡಿಯಲ್ಲ ನಾವು ಯಾವತ್ತು RCB ವಿನ್ ಅಷ್ಟೇ. RCB ಟೀಮ್ ಕ್ಯಾಪ್ಟನ್ ಗೊತ್ತಲ್ಲ, ಸ್ಮೃತಿ ಮಂದಣ್ಣ. ಖಂಡಿತ ಕಷ್ಟದಲ್ಲಿದ್ರು ಸರ್. ಯಾವತ್ತು ಏನು ಗೊತ್ತಾ, ಹುಳಿ ಏಟು ತಿಂದರೆ ಮಾತ್ರನೇ ಅದು ಶಿಲೆ ಅನ್ಸ್ಕೊಳಕ್ಕೆ ಸಾಧ್ಯ. ಯಾವತ್ತು ಸುಮ್ಮನೆ ನೇರವಾಗಿ ಬಂದ್ಬಿಟ್ಟು ಶಿಲೆ ಅನ್ಸ್ಕೊಳ್ಳಲ್ಲ. ಅದು ಹುಳಿ ಏಟು 1000 ಏಟು ತಿಂದ ಮೇಲೆ ಅದು ಶಿಲೆ ಅನ್ಸ್ಕೊಳ್ಳುತ್ತೆ. ಅದೇ ಥರನೇ ಇವರು ಸೋಲು ಸತತ ಪರಿಶ್ರಮದಿಂದ ಗೆಲ್ತಾ ಹೋಗಿದ್ದಾರೆ. ನಮಗೆ ಸಂತೋಷ ಇದೆ ಸರ್. ಆ ಜಾಗದಲ್ಲಿ ನಮ್ಮ ಮನೇಲಿ ನಮ್ಮ ಅಕ್ಕಂದಿರೋ ನನ್ನ ಫ್ಯಾಮಿಲಿ ಮೆಂಬರ್ ಆಡಿದಷ್ಟೇ ಅಷ್ಟೇ ಸಂತೋಷ ಇದೆ ನಮಗೆ. ಏನು ಹೇಳ್ತೀರಾ? ಯಾವಾಗಲೂ ಇವತ್ತು ಅಂತ ಅಲ್ಲ ಸರ್, ಪ್ರತಿ ವರ್ಷವೂ ನಮ್ಮ ಜೀವ ಇರೋ ತನಕ ನಾವು RCB ಫ್ಯಾನ್ಸೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.